ಕಸದ ತೊಟ್ಟಿಯಾಗಿ ಬದಲಾಗ್ತಾ ಇದೆ ನಜರಾಬಾದ್ ಮುಖ್ಯ ರಸ್ತೆ. ಗಬ್ಬೆದ್ದು ನಾರ್ತಾರುವ ಸ್ಥಳದಲ್ಲೇ ಬದುಕುವ ಪರಿಸ್ಥಿತಿ ಜನರದ್ದು. ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಜನರ ಆಕ್ರೋಶ. ತುಮಕೂರನ್ನ ನಾವು ಸ್ಮಾರ್ಟ್ ಸಿಟಿ, ಬೆಳೀತಾ ಇರುವ ನಗರ, ಸ್ವಚ್ಛ ನಗರ ಅಂತ ಕರೀತಾ ಇರ್ತೀವಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಡೀ ನಗರವೇ ಇಂದು ಗಬ್ಬೆದ್ದು ನಾರ್ತಾ ಇದ್ದು ಸ್ವಚ್ಛತೆ ಎಲ್ಲಿದೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ನಗರಾದ್ಯಂತ ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದಿರುವ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸೋ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಆ ಕ್ಷಣಕ್ಕೆ ಬಂದು ಕಾಟಾಚಾರಕ್ಕೆ ಎಂಬಂತೆ ಕ್ಲೀನ್ ಮಾಡಿ ಹೋಗ್ತಾರೆ. ಮತ್ತದೇ ಗಲೀಜು. ಇತ್ತ ನಗರಕ್ಕೆ ಯಾರಾದ್ರೂ ದೊಡ್ಡವರು ಬಂದ್ರೆ ಮಾತ್ರ ನಗರ ಲಕಲಕ ಅಂತ ಹೊಳೆಯುತ್ತೆ. ಇದೀಗ ತುಮಕೂರಿನ ನಜರಾಬಾದ್ ಮುಖ್ಯ ರಸ್ತೆಯಲ್ಲಿಯೇ ಕಸದ ರಾಶಿ ಬಿದ್ದಿದ್ದು ಇಲ್ಲಿ ಓಡಾಡುವ ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಪಾಲಿಕೆಯ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನವನ್ನ ತೋರ್ತಿದ್ದಾರೆ. ಹೌದು, ನಗರದಲ್ಲಿ ಪ್ರತಿನಿತ್ಯ ಕಸ ಬೀಳುವುದು ಸಹಜ. ಇಂತಹ ಕಸವನ್ನ ಕ್ಲೀನ್ ಮಾಡಿ ನಗರವನ್ನ ಸ್ವಚ್ಛವಾಗಿ ಇಡೋದು ಮಹಾನಗರ ಪಾಲಿಕೆಯವರ ಕೆಲಸ. ಆದ್ರೆ ಪಾಲಿಕೆಯ ಅಧಿಕಾರಿಗಳು ಅದ್ಯಾಕೆ ಅಷ್ಟೊಂದು ನಿರ್ಲಕ್ಷ್ಯ ತೋರ್ತಿದ್ದಾರೋ ಗೊತ್ತಿಲ್ಲ. ಕಸದ ಸಮಸ್ಯೆ ಯಾಕೋ ಬಗೆಹರಿತಾನೇ ಇಲ್ಲ. ನಜರಾಬಾದ್ನ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಎಲ್ಲಂದ್ರಲ್ಲಿ ಕಸ ಬಿದ್ದಿದ್ರೂ ಕೂಡ ಸ್ವಚ್ಛತಾ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮಾಡ್ತಿಲ್ಲ. ಕಸ ಬಿದ್ದಿರೋದನ್ನ ನೋಡಿದ್ರೂ ಸಹ ನೋಡದವರ ಹಾಗೆ ಓಡಾಡ್ತಿದ್ದಾರೆ. ಎಲ್ಲಂದ್ರಲ್ಲಿ ಕಸ ಬಿದ್ದು ದುರ್ನಾತ ಬೀರ್ತಾ ಇರೋದ್ರಿಂದ ಸಾರ್ವಜನಿಕರು ಗಬ್ಬಿನ ವಾಸನೆಯನ್ನೇ ಕುಡಿದುಕೊಂಡು ಬದುಕುವ ದುಸ್ಥಿತಿ ಎದುರಾಗಿದೆ. ಇಂತಹ ಅಸ್ವಚ್ಛತೆಯಿಂದಾಗಿ ಹಲವು ಮಾರಕ ರೋಗಗಳಿಗೆ ಜನರು ತುತ್ತಾಗ್ತಿದ್ದಾರೆ. ಎರಡು ಮೂರು ದಿವಸಕ್ಕೆ ಬಂದು ಕಸ ಎತ್ತುತ್ತಾರೆ. ಅಲ್ಲಿಂದ ಫೋನ್ ಮಾಡಿದ್ರೆ ಬಂದು ಎತ್ತುಕೊಂಡು ಹೋಗೋದು ಅವರು. ಇಲ್ಲ ಬರಲ್ಲ. ಹಾಂ, 3-4 ದಿವಸ ಆಗ್ತೈತಿ. ನೀವೇ ಫೋನ್ ಮಾಡಿ ಕರೆಸ್ಕೋಬೇಕು. ಹಾಂ, ಬೇರೆಯವ್ರು ಬಂದು ಫೋನ್ ಮಾಡ್ತಾರೆ ಕೇರಿಯವರು ಕಸ ನೋಡ್ಕೊಂಡು. ಅಲ್ಲ, ಇಲ್ಲಿ ಇಷ್ಟೊಂದು ಕಸ ಬೀಳುತ್ತಲ್ಲ, ಡೈಲಿ ಬಂದು ತೆಗಿಯಲ್ವಾ? ಡೈಲಿ ಬಂದು ತೆಗಿಯಲ್ಲ, ಸುಮ್ಮನೆ 3-4 ದಿವಸ ಬಿಟ್ಟು ಬರ್ತೈತೆ ಅದು. ಬಿಟ್ಟು ಬರ್ತದೆ. ಹಾಂ, ಇಲ್ಲಿ ಯಾರಿಗೂ ಕಸ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದು ಗಾಡಿಗಳು ಬರಲ್ವಾ? ಯಾರು ಏನು ಹೇಳಂಗಿಲ್ಲ ಅವರು. ಇಲ್ಲಿ ನಾವೇ ಇಲ್ಲಿ ಜನಕ್ಕೆ ಕೇಳಿದ್ರೆ ಕೇಳಲ್ಲ, ಜನನೂ ಕೇಳಲ್ಲ. ಕಸ ಸುಮ್ಮನೆ ಹಾಕಿ ಹೋಗ್ತಿರ್ತಾರೆ. ಕೇರಿಯರು ಬಂದು ಹಾಕಿ ಹೋಗ್ತಾರೆ. ಈ ಒಂದೇ ಕೇರಿ ಅಲ್ಲ, ಎಲ್ಲ ಕೇರಿಯವರೇ ಬರ್ತಾ ಹಾಕ್ತಾರೆ. ಹ್ಞೂ, ಎಲ್ಲರೂ ಕಸದ ಗಾಡಿಯವರನ್ನು ದಿನ ಬಂದು ಎತ್ಕೊಂಡು ಹೋಗಿ. ಇಲ್ಲ, ಎತ್ತಲ್ಲ. ತೊಂದರೆ ಆಗ್ತದೆ ಓಡಾಡಕ್ಕೆಲ್ಲ. ಇಲ್ಲಿ ಓಡಾಡೋಕೆ ವಾಸನೆ ಬರ್ತೈತೆ, ಗಾಳಿಗೆ ಆ ಕಡೆ ಹೋಗ್ತೈತೆ ವಾಸನೆ. ಸ್ವಲ್ಪ ಗಾಳಿ ಬಂದಾಗ ಇಲ್ಲ ಅಂದರೆ ಗೊಬ್ಬ ವಾಸನೆ ಬರ್ತೈತೆ. ಒಂದು ದಿವಸ ಒಂದು ವಾರ ಆಗತ್ತೆ ಸರ್ ಬಂದು. ಒಂದು ವಾರ ಬಂದು ಒಂದು ದಿವಸ ಎತ್ತಿದ್ರೆ ಒಂದು ವಾರ ಆದಮೇಲೆ ಎತ್ತೋದು. ಆಮೇಲೆ ಎಲ್ಲ ಮತ್ತೆ ಮಳೆ ಬಂದು ಎಲ್ಲ ಚರಂಡಿ ಒಳಗಡೆ ಹೋಗುತ್ತೆ ಕಸ. ಆಮೇಲೆ ಅದೇ ತುಂಬೋಗುತ್ತೆ. ಮತ್ತೆ ಕಾಯಿಲೆ ಬಂದರೆ ಯಾಕೆ ಬರಲ್ಲ ಹೇಳಿ? ಸೊಳ್ಳೆ ಎಲ್ಲ ಇಲ್ಲಿಂದ ಅಲ್ಲಿಂದ ಬರುತ್ತೆ. ಇದು ತೊಗೊಂಬಂದು ಇಲ್ಲಿ ಹಾಕಿದ್ರೆ ಏನು ಪ್ರಯೋಜನ? ಗಾಡಿ ಬಂದು ಮುನ್ಸಿಪಲ್ ಏನು ಮಾಡ್ತಿದ್ದಾರೆ ಹೇಳಿ? ಈ ಥರ ಮಾಡಿ ಬಂದಿದ್ರೆ ಎಲ್ಲ ಯಾರನ್ನ ಸತ್ತೋಗ್ಬಿಟ್ರೆ ಯಾರು ಜವಾಬ್ದಾರಿ? ನೀವೇ ಹೇಳಿ. ಕ್ಲೀನ್ ಮಾಡಲ್ಲ, ತೊಗೊಂಬಂದು ಇಲ್ಲಿ ಹಾಕ್ತಿದಾರಲ್ಲ ಸರ್, ನೀವೇ ಹೇಳಿ ಏನು ಮಾಡೋಣ? ಇವಾಗ ಮನೆ ಮುಂದೆ ಇದೆ, ನಮ್ಮನೆ ಆ ಕಡೆ ಐತೆ. ಈ ಥರ ಮಾಡ್ತಿದ್ದಾರೆ. ಹಿಂಗೆ ಮಾಡಿದರೆ ಕಸಗಳು ಕಾಯಿಲೆ ಬಂದು ಸತ್ತೋದ್ರೆ ಯಾರು ಜವಾಬ್ದಾರಿ? ಮತ್ತು ಹೆಂಗೋ ಸತ್ತೋಗ್ತಾರೆ ನಜರಾಬಾದ್ ಅವರು ಅಂತಾರೆ. ನಜರಾಬಾದ್ ಸರಿ ಇಲ್ಲ. ಹಂಗೂ ಕೌನ್ಸ್ಲರ್ ನೋಡಲ್ಲ, ಏನು ಮಾಡಲ್ಲ. ಇಲ್ಲಿ ನೀರು ಅಷ್ಟೇ, ಕಸದ ನೀರು ಕುಡಿಯತ್ತಿರೋದು. ಇಲ್ಲಿ ಗಲೀಜು ನೀರು ಬರ್ತಿರೋದು, ಎಲ್ಲ ನೀರು ಗಲೀಜು. ಇದು ಕಸ ಎಲ್ಲ ಚರಂಡಿ ಒಳಗಡೆ ತುಂಬೋಗ್ತಿರೋದಕ್ಕೆ ತೊಟ್ಟಿನಲ್ಲಿ ಗಲೀಜು ನೀರು ಬರ್ತಾಯಿದೆ, ಫಿಟ್ ನೀರು ಬಂದುಬಿಡ್ತಾ ಇದೆ. ಏನು ಮಾಡೋಣ? ಹಾಂ, ಹೌದು. ಅಧಿಕಾರಿಗೆ ಅದೇ ಹೇಳೋದು, ಇಲ್ಲಿ ಕ್ಲೀನ್ ಮಾಡಿಕೊಡಿ ನಮ್ಮನ್ನು. ನಮಗೆ ತುಂಬ ಇದಾಗತ್ತೆ. ಇಲ್ಲಾಂದ್ರೆ ಎಲ್ಲಿ ಹೋಗ್ಬೇಕು ಅಂತ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇನ್ನು ಇಲ್ಲಿನ ಸ್ಥಳೀಯರೇ ಈ ಜಾಗಕ್ಕೆ ಕಸವನ್ನ ತಂದು ಸುರಿತಾ ಇರುವುದು ರಾಶಿ ಕಸದ ಸಮಸ್ಯೆಗೆ ಮತ್ತೊಂದು ಕಾರಣವಾಗ್ತಾ ಇದೆ. ಈ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರು ಮಾತ್ರ ನರಕ ಯಾತನೆ ಅನುಭವಿಸುವಂತಾಗಿದೆ. ನಾವು ಬೆಳಗ್ಗೆ ಮತ್ತು ಸಂಜೆ ಈ ಗಬ್ಬಿನ ವಾಸನೆಯನ್ನ ಕುಡಿದುಕೊಂಡೇ ಬದುಕ್ತಿದ್ದೇವೆ. ನಾವು ಹೇಗೆ ಇಂತಹ ವಾಸನೆಯಲ್ಲಿ ಊಟ ಮಾಡೋದು? ವಾರದಲ್ಲಿ ಒಂದು ದಿನ ಬಂದು ಈ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ಇತ್ತ ತಿರುಗಿಯೂ ನೋಡಲ್ಲ ಅಂತ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಕಸ ಐತೆ, ನಾವು ಹೆಂಗಿರಬೇಕು ಹೇಳಿ? ಹುಳ ಬಿದ್ದು ವಾಸನೆ, ಆಚೆ ಕಡೆ ಬಂದರೆ ವಾಸನೆ,
ಹೆಂಗೆ ಊಟ ಮಾಡಬೇಕು, ಹೆಂಗೆ ಇರಬೇಕು. ಅಲ್ಲ ಊರು ಕ್ಲೀನ್ ಮಾಡೋರು ಬರಲ್ವಾ? ಯಾವಾಗ ಎತ್ಕೊಂಡು ಹೋಗ್ತಾರೆ 2 ದಿವಸಕ್ಕೆ ಒಂದು ಸತಿ. ಆವಾಗ ತನಕ ನಾವು ಹೆಂಗಿರ್ಬೇಕಪ್ಪ ನೀವೇ ಹೇಳ್ರಿ. ಸಖತ್ ತೊಂದರೆ ಆಗ್ತಾ ಇದೆ ನಿಮ್ಗೆ. ಹ್ಞೂ, ನಮಗೆ ಸಖತ್ ತೊಂದರೆ. ನಾವು ಆಚೆ ಕಡೆ ಬರಲ್ಲ, ಎಲ್ಲ ಮುಚ್ಚಿ ಇರ್ತೀವಿ. ಅಲ್ಲ ಇಲ್ಲಿ ದಿನ ಬಂದು ಕಸದ ಗಾಡಿ ಬರಲ್ವಾ ಇಲ್ಲಿಗೆ? ದಿನ ಕಸದ ಗಾಡಿ ಬರ್ತೈತೆ, ಅವ್ರು ಹಾಕಲ್ಲ. ಇಲ್ಲಿ ತಂದು ಹಾಕ್ತಾರೆ, ಮೊಹಲ್ಲಿಂದ ಹತ್ತು ಕಡೆಯಿಂದ ಆಟೋ ಒಳಗೆ ತಂದು ಹಾಕ್ತಾರೆ. ಅಡ್ಡ ಮಾಡಿಬಿಟ್ಟು ಅವ್ರು ನೋಡಿ, ಗಾಡಿ ವಾಲೆ ತಂದು ಹಾಕ್ತಾರೆ, ಆಟೋ ಒಳಗೆ ತಂದು ಅವರು ತಂದು ಹಾಕ್ತಾರೆ, ಆಟೋವ್ರು ತಂದು ಹಾಕ್ತಾರೆ. ಗಾಡಿ ಮೇಲೆ ಅಂಥದ್ದು ಮೂಟೆ ಮೂಟೆ ತಂದು ಹಾಕಿ ಹೋಗ್ತಾರೆ ನೋಡ್ರಪ್ಪ ನಮ್ಮ ಮನೆ ಮುಂದೆ. ಅಲ್ಲ ಕಸ ಎತ್ತ ಗಾಡಿಯವರು ಇಲ್ಲಿಗೆ ತಗೊಂಡ್ಬಂದ ಅವರು ಹಾಕ್ಬಿಟ್ಟು ಹೋಗ್ತಾರೆ. ಒಂದೊಂದು ದಿವಸ ದಿನ ಇಲ್ಲ, ಒಂದೊಂದು ದಿವಸ ಅವರು ಯಾರು ನೋಡ್ತಿದ್ರೆ ಹಾಕ್ಬಿಟ್ಟು ಹೋಗ್ತಾರೆ. ವಾರದಾಗ 2 ಸಲ ಬಂದು ಎತ್ಕೊಂಡು ಹೋಗ್ತಾರೆ ಗಾಡಿಯವರು. ದಿನ ಬಿಟ್ಟು ದಿನ ಅವ್ರು ಬರ್ತಾರೆ. ರಾತ್ರಿ 12:30 1 ಗಂಟೆ ರಾತ್ರಿ ಬೆಳಗ್ಗೆವರೆಗೂ ಹಾಕ್ತಾನೆ ಇರ್ತಾರೆ. ರಾತ್ರಿ ಎಲ್ಲ ನೈಟ್ ಕಸ. ನಾವಿಲ್ಲಿ ಯಾರಿಗೂ ಹಾಕ್ಬೇಡಿ ಅಂತಂದ್ರೆ ಅವ್ರ ಜನ ಇಲ್ಲಿ ನೀವ್ಯಾರು ನಮ್ಮನ್ನು ಕೇಳೋಕ್ಕಂತಾರೆ. ಅಂದರೆ ನಮ್ಮ ಓನರ್ ಅವ್ರು ಇದ್ದಾರೆ, ಎದುರಿಗೆ ಅವ್ರನ್ನ ಕಳಿಸಿದ್ವಿ ಬಂದು ತಗೊಂಡೋಗಕ್ಕೆ. ಗಾಡಿ ಅವ್ರಿಗೆ ಹೇಳಿದ್ರು, ಅವರು ಬಂದರು ಬರ್ತಾರೆ. ಮಳೆ ಬಂದಾಗಂತೂ ಜಾಸ್ತಿ ಜನ ಯಾರು ಸಾಮಾನ್ಯ ಇಲ್ಲೇ ಬಿಸಾಕ್ ಬಿಡೋದೇನೆ. ತಂದು ಬಿಸಾಕ್ ಹಾಕಲ್ಲ, ಗಾಡಿ ಬಂದರೂ ಹಾಕಲ್ಲ ಜನ. ಇಲ್ಲಿ ಗಾಡಿಯವರು ಇದನ್ನೆಲ್ಲ ಎತ್ಕೊಂಡು ಹೋಗಲ್ವಾ? ಅದೇ ಅವರು ವಾರಕ್ಕೆ 2 ಸತಿ ಹೆಂಗೆ ಬರ್ತಾರೆ, ಡೈಲಿ ಬರಲ್ಲ. ಹಾಗೆ ಅವ್ರಿಗೂ ಹೇಳ್ದಾಗ ಬರ್ತಾರೆ ಹೋಗ್ತಾರೆ. ಇವರು ಓನರ್ ಅವ್ರು ಫೋನ್ ಮಾಡ್ತಿರ್ತಾರೆ. ಅದಕ್ಕೆ ನೀವು ಒಂದು ಸ್ವಲ್ಪ ನೀವು ಇಲ್ಲಿ ಕೌನ್ಸಿಲರ್ ಯಾರಿದ್ದಾರೆ, ನಮ್ಮಂತೂ ಬಾಡಿಗೆ ಬಂದಿದ್ದೀವಿ, ಓನರ್ ಇವರು, ಅವ್ರನ್ನ ಮಾತಾಡಿ ಏನಾದ್ರು ಮೀಟ್ ಮಾಡಿ ಕೌನ್ಸಿಲರಿಂದ ದಿನ ಕಸ ಎಲ್ಲ ಕ್ಲೀನ್ ಮಾಡಿಸಿ. ಅದೇನೇ ಇರಲಿ, ಇಷ್ಟೆಲ್ಲ ರಾಶಿ ಕಸ ಬಿದ್ದು ಆ ಕಸದಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಕೂಡ ಪಾಲಿಕೆ ಅಧಿಕಾರಿಗಳು ಈ ಜಾಗವನ್ನ ಸ್ವಚ್ಛತೆ ಮಾಡದಿರುವುದು ಬೇಸರದ ಸಂಗತಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆಯಿಂದ ಕೂಡಿರುವ ನಜರಾಬಾದ್ ಮುಖ್ಯ ರಸ್ತೆಯನ್ನ ಸ್ವಚ್ಛಗೊಳಿಸ್ತಾರಾ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.